ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ರಾಜ್ಯಶಾಸ್ತ್ರದ ಕಳೆದ ತರಗತಿಯಲ್ಲಿ ಲೋಕಸಭೆ ಮತ್ತು ಲೋಕಸಭೆಯ ರಚನೆ ಮತ್ತು ಅದರ ಕಾರ್ಯಗಳು ಹಾಗೂ ಅಧಿಕಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ಈ ತರಗತಿಯಲ್ಲಿ ರಾಜ್ಯಸಭೆ, ಅದರ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಈ ರಾಜ್ಯಸಭೆ ಎನ್ನುವಂಥದ್ದು ಸಂಸತ್ತಿನ ಮೇಲ್ಮನೆಯಾಗಿದೆ ಎನ್ನುವಂತಹ ಒಂದು ಅಂಶವನ್ನ ನಾವು ಗಮನಿಸ್ತೇವೆ. ಈ ರಾಜ್ಯಸಭೆ ಸಂಯುಕ್ತ ವ್ಯವಸ್ಥೆಯ ಘಟಕಗಳಾದ ರಾಜ್ಯಗಳನ್ನ ಪ್ರತಿನಿಧಿಸುವಂತಹ ಒಂದು ಸದನವಾಗಿದೆ ಅಂತಕ್ಕಂಥದ್ದು. ಈ ರಾಜ್ಯಸಭೆ ಪರೋಕ್ಷ ಚುನಾವಣೆಗಳ ಮೂಲಕ ಆಯ್ಕೆಯಾಗುವಂತಹ ಒಂದು ಸದನ ಎನ್ನುವಂಥದ್ದನ್ನ ಗಮನಿಸಬೇಕು. ಅಧಿಕಾರದ ದೃಷ್ಟಿಯಿಂದ ನಾವು ನೋಡುವುದಾದರೆ ಲೋಕಸಭೆಗಿಂತ ದುರ್ಬಲವಾದಂತಹ ಸದನವಾಗಿದೆ ಎನ್ನುವಂತಹ ಒಂದು ಅಂಶ. ಹಾಗೆಯೇ ಈ ರಾಜ್ಯಸಭೆಯನ್ನ ಹಿರಿಯರ ಸದನ ಅಥವಾ ಪರಿಶೀಲನಾ ಸದನ ಎಂತೇಳಿ ನಾವು ಇದನ್ನ ಕರೀತೇವೆ. ಒಟ್ಟಾರೆಯಾಗಿ ಸಂಸತ್ತಿನ ಕೆಳಮನೆ ಲೋಕಸಭೆಯಾದರೆ ಸಂಸತ್ತಿನ ಮೇಲ್ಮನೆಯಾಗಿ ರಾಜ್ಯಸಭೆ ಅಸ್ತಿತ್ವದಲ್ಲಿದೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಈ ರಾಜ್ಯಸಭೆಯ ರಚನೆಯನ್ನ ಕುರಿತು ಗಮನಿಸುವಂತಹ ಸಂದರ್ಭದಲ್ಲಿ ಈ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ, ರಾಜ್ಯಸಭೆಯು 250 ಜನ ಸದಸ್ಯರನ್ನ ಒಳಗೊಂಡಿದೆ ಎನ್ನುವಂತಹ ಒಂದು ಸದನ. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 250 ಜನ ಸದಸ್ಯರನ್ನ ಒಳಗೊಂಡಿದೆ. 250 ಜನ ಸದಸ್ಯರಲ್ಲಿ 238 ಸದಸ್ಯರನ್ನು ವಿವಿಧ ರಾಜ್ಯಗಳಲ್ಲಿ ಬರುವಂತಹ ರಾಜ್ಯ ವಿಧಾನಸಭೆಯ ಕೆಳಮನೆಯ ಸದಸ್ಯರುಗಳಾದಂತಹ ವಿಧಾನಸಭಾ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವಂತಹ ಸದಸ್ಯರುಗಳು ಪರೋಕ್ಷ ಚುನಾವಣೆಗಳ ಮೂಲಕ ಈ 238 ಜನ ಸದಸ್ಯರುಗಳನ್ನ ವಿವಿಧ ರಾಜ್ಯಗಳಿಂದ ಆಯ್ಕೆ ಮಾಡಲಾಗುತ್ತದೆ. ಹಾಗೆಯೇ ಉಳಿದ 12 ಜನ ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮಕರಣ ಮಾಡುತ್ತಾರೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಸೇವೆ ಸಲ್ಲಿಸಿರುವಂತಹ ಪ್ರಮುಖರನ್ನ ರಾಷ್ಟ್ರಪತಿಗಳು 12 ಜನ ಸದಸ್ಯರುಗಳನ್ನ ಈ ರಾಜ್ಯಸಭೆಗೆ ನಾಮಕರಣ ಮಾಡುತ್ತಾರೆ. ಹಾಗಾಗಿ ಇಲ್ಲಿ ರಾಜ್ಯಸಭೆಯ ಒಟ್ಟು 250 ಜನ ಸದಸ್ಯರುಗಳಲ್ಲಿ 238 ಸದಸ್ಯರು ಚುನಾಯಿತ ಸದಸ್ಯರು, ಉಳಿದ 12 ಜನ ಸದಸ್ಯರುಗಳನ್ನ ನಾಮಕರಣಗೊಂಡಂತಹ ಸದಸ್ಯರುಗಳು ಅಂತೇಳಿ ನಾವು ಗುರುತಿಸ್ತೇವೆ. ಒಟ್ಟಾರೆಯಾಗಿ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 250 ಅಂತಕ್ಕಂಥ. ಅದರಲ್ಲಿ 238 ಸದಸ್ಯರುಗಳನ್ನ ಆಯ್ಕೆ ಮಾಡೋರು ಯಾರು ಅಂತ ಹೇಳಿದ್ರೆ ರಾಜ್ಯಗಳ ವಿಧಾನಸಭಾ ಸದಸ್ಯರುಗಳು ಪರೋಕ್ಷ ಚುನಾವಣೆಯ ಮೂಲಕ ರಾಜ್ಯಸಭಾ ಸದಸ್ಯರುಗಳನ್ನ ಪರೋಕ್ಷ ಚುನಾವಣೆಗಳ ಮೂಲಕ ಆಯ್ಕೆ ಮಾಡುತ್ತಾರೆ. ಉಳಿದ 12 ಜನ ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ನಾಮಕರಣವನ್ನ ಮಾಡುತ್ತಾರೆ. ರಾಜ್ಯಸಭಾ ಸದಸ್ಯರಾಗಲು ಇರಬೇಕಾದಂತಹ ಅರ್ಹತೆಗಳು ಏನು ಎನ್ನುವುದನ್ನ ನಾವು ಗಮನಿಸುವುದಾದರೆ, ಭಾರತೀಯ ಪ್ರಜೆಯಾಗಿರಬೇಕು, ಹುಚ್ಚ ಅಥವಾ ದಿವಾಳಿಯಾಗಿರಬಾರದು,
ಮಾನಸಿಕ ಅಸ್ವಸ್ಥನಾಗಿರಬಾರದು, ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು ಎನ್ನುವಂತಹ ಸಾಮಾನ್ಯ ಅರ್ಹತೆಗಳ ಜೊತೆಯಲ್ಲಿ ಅವರು 30 ವರ್ಷ ವಯಸ್ಸಾಗಿರಬೇಕು, 30 ವರ್ಷಗಳನ್ನ ಪೂರೈಸಿರಬೇಕು ಎನ್ನುವಂತಹ ವಯೋ ಅರ್ಹತೆಯನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ರಾಜ್ಯಸಭಾ ಸದಸ್ಯರಾಗಲು ವಯಸ್ಸಿನ ಅರ್ಹತೆ ಎಷ್ಟು ಅಂತ ಹೇಳಿದ್ರೆ 30 ವರ್ಷ ವಯಸ್ಸಾಗಿರಬೇಕು. ಮತ್ತು ಇತರೆ ಸಾಮಾನ್ಯ ಅರ್ಹತೆಗಳು ಅಂತ ಹೇಳಿದ್ರೆ ಭಾರತೀಯ ಪ್ರಜೆಯಾಗಿರಬೇಕು, ಹುಚ್ಚ ಅಥವಾ ದಿವಾಳಿ ಆಗಿರಬಾರದು, ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ಮಾನಸಿಕ ಅಸ್ವಸ್ಥನಾಗಿರಬಾರದು ಅನ್ನುವಂತಹ ಇತರೆ ಸಾಮಾನ್ಯ ಅರ್ಹತೆಗಳು ಸಹ ಇರುತ್ತವೆ. ನಿರ್ದಿಷ್ಟ ವಯಸ್ಸು ಎಷ್ಟು ಅಂತ ಹೇಳಿದ್ರೆ 30 ವರ್ಷ ವಯಸ್ಸನ್ನ ಹೊಂದಿರಬೇಕು ಎನ್ನುವಂಥದ್ದು ವಯೋ ಅರ್ಹತೆ ಮತ್ತು ಇತರೆ ಸಾಮಾನ್ಯ ಅರ್ಹತೆಗಳು ಎಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಈ ರಾಜ್ಯಸಭೆಯ ಅಧಿಕಾರಾವಧಿಯನ್ನು ನಾವು ಗಮನಿಸುವುದಾದರೆ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 6 ವರ್ಷಗಳು ಅಂತಕ್ಕಂಥದ್ದು. ಒಬ್ಬ ರಾಜ್ಯಸಭೆಯ ಸದಸ್ಯನ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 6 ವರ್ಷ. ಸೊ ಈ ರಾಜ್ಯಸಭೆಯನ್ನ ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ನಿವೃತ್ತಿಯಾಗುವಂತೆ ರಚನೆಯನ್ನ ಮಾಡಲಾಗಿದೆ. ಸೊ ಪ್ರತಿ 2 ವರ್ಷಗಳಿಗೊಮ್ಮೆ ರಾಜ್ಯಸಭಾ ಸದಸ್ಯರಲ್ಲಿ 1/3 ಸದಸ್ಯರು ನಿವೃತ್ತಿಯಾಗುತ್ತಾರೆ. ಆ ಸ್ಥಾನಗಳಿಗೆ ಪುನಃ ಚುನಾವಣೆಯ ಮೂಲಕ ಸದಸ್ಯರುಗಳನ್ನ ಆಯ್ಕೆ ಮಾಡಲಾಗುತ್ತದೆ. ಹಾಗಾಗಿ ರಾಜ್ಯಸಭೆ ಎನ್ನುವಂಥದ್ದು ಒಂದು ಶಾಶ್ವತವಾದಂತಹ ಸಾಧನ. ರಾಜ್ಯಸಭೆಯನ್ನ ವಿಸರ್ಜನೆಯನ್ನ ಮಾಡಲಿಕ್ಕೆ ಬರುವುದಿಲ್ಲ. ರಾಜ್ಯಸಭೆ ಒಂದು ಶಾಶ್ವತವಾದಂತಹ ಸದನ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಅಂತಕ್ಕಂಥದ್ದು 6 ವರ್ಷಗಳು. ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ನಿವೃತ್ತಿಯಾಗುವಂತೆ ರಚನೆ ಮಾಡಲಾಗಿರುತ್ತದೆ. ಸೊ ಪ್ರತಿ 2 ವರ್ಷಗಳಿಗೊಮ್ಮೆ ರಾಜ್ಯಸಭಾ ಸದಸ್ಯರ ಚುನಾವಣೆ ನಡೀತದೆ. ಮತ್ತೆ ಹೊಸದಾಗಿ ರಾಜ್ಯಸಭಾ ಸದಸ್ಯರು ಆಯ್ಕೆ ಆಗ್ತಾರೆ. ಮತ್ತೆ 2 ವರ್ಷಗಳಿಗೊಮ್ಮೆ ಹಲವು ರಾಜ್ಯಸಭಾ ಸದಸ್ಯರು ನಿವೃತ್ತಿ ಆಗ್ತಾರೆ. ಮತ್ತೆ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾನೆ ಇರ್ತಾರೆ. ಹಾಗಾಗಿ ರಾಜ್ಯಸಭೆ ಎನ್ನುವಂಥದ್ದು ಒಂದು ಶಾಶ್ವತವಾದಂತಹ ಸಾಧನ. ಲೋಕಸಭೆಯನ್ನ ವಿಸರ್ಜನೆಯನ್ನ ಮಾಡಲಿಕ್ಕೆ ಅವಕಾಶ ಇದೆ, ಆದ್ರೆ ರಾಜ್ಯಸಭೆಯನ್ನ ವಿಸರ್ಜನೆಯನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ಒಂದು ಶಾಶ್ವತವಾದಂತಹ ಸಾಧನ ಅಂತ ಹೇಳಿ ನಾವು ಅದನ್ನ ಗಮನಿಸಬೇಕು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಈ ರಾಜ್ಯಸಭೆಯ ಸಭಾಪತಿಗಳು ಯಾರು ಅಂತಕ್ಕಂಥದ್ದು. ರಾಜ್ಯಸಭೆಯೂ ಸಹ ವರ್ಷದಲ್ಲಿ 6 ತಿಂಗಳಿಗಿಂತ ಹೆಚ್ಚಿನ ಅವಧಿ ಇಲ್ಲದೆ ವರ್ಷದಲ್ಲಿ ಕನಿಷ್ಠ 2 ಬಾರಿಯಾದರೂ ಅಧಿವೇಶನವನ್ನ ಸೇರಬೇಕು ಎನ್ನುವಂತಹ ಸಂವಿಧಾನದ ನಿಯಮ ಇದೆ. ಕನಿಷ್ಠ 6 ತಿಂಗಳಿಗೊಮ್ಮೆಯಾದರೂ ಸಹ ರಾಜ್ಯಸಭೆ ಅಧಿವೇಶನವನ್ನ ನಡೆಸಬೇಕು. ಸಾಮಾನ್ಯವಾಗಿ ಭಾರತದಲ್ಲಿ 3 ಬಾರಿ ಲೋಕಸಭೆ ಯಾವ ರೀತಿ ಕನಿಷ್ಠ 3 ಬಾರಿ ಅಧಿವೇಶನ ಸೇರುತ್ತದೆಯೋ ಅದೇ ಸಂದರ್ಭದಲ್ಲಿ ರಾಜ್ಯಸಭೆಯೂ ಸಹ ಅಧಿವೇಶನವನ್ನ ಕರೆಯಲಾಗುತ್ತದೆ. ಬೇಸಿಗೆ ಕಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ ಮತ್ತು ಮಳೆಗಾಲದ ಅಧಿವೇಶನ ಎನ್ನುವಂತಹ ಕನಿಷ್ಠ 3 ಬಾರಿ ಅಧಿವೇಶನವನ್ನ ಭಾರತದಲ್ಲಿ ಕರೆಯಲಾಗುತ್ತದೆ. ಇಂತಹ ಅಧಿವೇಶನದ ಕಾರ್ಯಕಲಾಪಗಳನ್ನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಯಾರು ಅಂತ ಹೇಳಿದ್ರೆ ಸಭಾಧ್ಯಕ್ಷರದ್ದು. ಸೊ ಲೋಕಸಭೆಯಲ್ಲಿ ಆದ್ರೆ ಲೋಕಸಭಾ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ನೇಮಕವನ್ನ ಮಾಡ್ಕೊಳ್ತಾರೆ. ಆದ್ರೆ ರಾಜ್ಯಸಭೆಯ ಸಭಾಧ್ಯಕ್ಷ ಅಥವಾ ಸಭಾಪತಿ ಯಾರು ಅಂತ ಹೇಳಿದ್ರೆ ಭಾರತದ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ ಎನ್ನುವಂಥದ್ದನ್ನ ನಾವು ನೆನಪಿಟ್ಕೊಳ್ಬೇಕು.
ರಾಜ್ಯಸಭೆಯ ಅಧಿವೇಶನಗಳನ್ನ ವ್ಯವಸ್ಥಿತವಾಗಿ ನಡೆಸುವಂತಹ ಜವಾಬ್ದಾರಿ ರಾಜ್ಯಸಭೆಯ ಸಭಾಪತಿ ಅಥವಾ ಸಭಾಧ್ಯಕ್ಷನದ್ದಾಗಿರ್ತದೆ. ರಾಜ್ಯಸಭೆಯಲ್ಲಿ ಸಭಾಧ್ಯಕ್ಷ ಅಥವಾ ಸಭಾಪತಿ ಯಾರು ಅಂತ ಹೇಳಿದ್ರೆ ಭಾರತದ ಉಪರಾಷ್ಟ್ರಪತಿಗಳೇ ಈ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿ ಅಥವಾ ಸಭಾಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಸೊ ಈ ಸಭಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಕಾರ್ಯನಿರ್ವಹಿಸಲು ಉಪಸಭಾಧ್ಯಕ್ಷರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ರಾಜ್ಯಸಭೆಯ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ಉಪಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಆ ಉಪಸಭಾಧ್ಯಕ್ಷ ಸಭಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಸೊ ಒಟ್ಟಾರೆಯಾಗಿ ರಾಜ್ಯಸಭೆಯ ಸಭಾಧ್ಯಕ್ಷ ಅಥವಾ ರಾಜ್ಯಸಭೆಯ ಸಭಾಪತಿ ಯಾರು ಅಂತ ಹೇಳಿದ್ರೆ ಭಾರತದ ಉಪರಾಷ್ಟ್ರಪತಿಗಳೇ ಅನ್ನುವಂಥದ್ದನ್ನ ನಾವು ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕು. ಸೊ ಈ ರಾಜ್ಯಸಭೆಯ ಅಧಿವೇಶನದ ಕಾರ್ಯಕಲಾಪಗಳು ನಡೆಯಲು ಕನಿಷ್ಠ ಹಾಜರಾತಿ ಕಡ್ಡಾಯ. ಆ ಕನಿಷ್ಠ ಹಾಜರಾತಿಯನ್ನು ನಾವು ಕೋರಂ ಅಂತ ಹೇಳಿ ಕರಿತೇವೆ. ರಾಜ್ಯಸಭೆಯ ಕೋರಂ ಎಷ್ಟಿರಬೇಕು ಅಂತ ಹೇಳಿದ್ರೆ 10/1 ರಾಜ್ಯಸಭೆಯ ಕೋರಂ ಇರಬೇಕು ಎನ್ನುವಂಥದ್ದನ್ನ ನೋಡ್ತೇವೆ. ಸೊ ಹೀಗೆ ಭಾರತದ ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆ, ರಾಜ್ಯಗಳನ್ನ ಪ್ರತಿನಿಧಿಸುವಂತಹ ರಾಜ್ಯಸಭೆ, ಇದನ್ನ ನಾವು ಸಂಸತ್ತಿನ ಮೇಲ್ಮನೆ, ಹಿರಿಯರ ಸದನ, ಪರಿಶೀಲನಾ ಸದನ ಹಾಗೂ ಶಾಶ್ವತ ಸದನ ಅಂತ ಹೇಳಿ ನಾವು ಅದನ್ನ ಕರೆಯುತ್ತೇವೆ ಅಂತಕ್ಕಂಥದ್ದು. ಸೊ ಈ ರಾಜ್ಯಸಭೆಯ ಅಧಿಕಾರಗಳು ಏನಿದೆ ಮತ್ತು ಈ ರಾಜ್ಯಸಭೆಯ ಪ್ರಮುಖವಾಗಿರ್ತಕ್ಕಂತಹ ಕಾರ್ಯಗಳು ಏನು ಎನ್ನುವಂಥದ್ದನ್ನ ನಾವು ಗಮನಿಸುವುದಾದರೆ, ರಾಜ್ಯಸಭೆಯ ಪ್ರಮುಖವಾಗಿರ್ತಕ್ಕಂತಹ ಅಧಿಕಾರ ಅಥವಾ ಕಾರ್ಯ ಏನು ಅಂತ ಹೇಳಿದ್ರೆ ಶಾಸನೀಯ ಅಧಿಕಾರಗಳು ಅಂತಕ್ಕಂಥದ್ದು. ಲೋಕಸಭೆಗೆ ಇರುವಂತೆ ರಾಜ್ಯಸಭೆಗೂ ಸಹ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ 97 ವಿಷಯಗಳನ್ನ ಕುರಿತು ಶಾಸನ ಮಾಡುವಂತಹ ಅಧಿಕಾರ ಅಥವಾ ಮಸೂದೆಗಳನ್ನು ಮಂಡಿಸುವಂತಹ ಅಧಿಕಾರ ರಾಜ್ಯಸಭೆಗೂ ಸಹ ಇದೆ ಎನ್ನುವಂಥದ್ದು. ಅಂದ್ರೆ ಲೋಕಸಭೆಗೆ ಯಾವ ರೀತಿ ಶಾಸನಗಳನ್ನ ರಾಷ್ಟ್ರ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ 97 ವಿಷಯಗಳ ಬಗ್ಗೆ ಶಾಸನ ಮಾಡುವಂತಹ ಅಧಿಕಾರ ಇದೆಯೋ ಅದೇ ರೀತಿ ರಾಜ್ಯಸಭೆಗೂ ಸಹ ಶಾಸನಗಳನ್ನ ರಚಿಸುವಂತಹ ಅಧಿಕಾರವನ್ನ ನೀಡಲಾಗಿದೆ. ಸಾಮಾನ್ಯ ಶಾಸನಗಳನ್ನ, ಸಾಮಾನ್ಯ ಮಸೂದೆಗಳನ್ನ ಸಂಸತ್ತಿನ 2 ಸದನಗಳಲ್ಲಿ ಯಾವುದೇ ಸದನದಲ್ಲಾದರೂ ಸಹ ಮಂಡನೆಯನ್ನ ಮಾಡಬಹುದು. ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂತಹ ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆ, ವಿದೇಶಾಂಗ ವ್ಯವಹಾರ, ರಕ್ಷಣೆ ಮುಂತಾದ 97 ವಿಚಾರಗಳು ಏನಿದೆ, ಅಧಿಕಾರಗಳು ಏನಿದೆ, ಆ ವಿಚಾರಗಳಲ್ಲಿ ಬರುವಂತಹ ಅಂಶಗಳನ್ನ ಕುರಿತು ಶಾಸನವನ್ನ ರಚಿಸುವಂತಹ ಅಧಿಕಾರ ಅಂತಕ್ಕಂಥದ್ದು ರಾಜ್ಯಸಭೆಗೂ ಸಹ ಇದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ರಾಜ್ಯಸಭೆಯಲ್ಲಿ ಮಂಡನೆಯಾಗಿ ರಾಜ್ಯಸಭೆಯಿಂದ ಒಪ್ಪಿಗೆಯನ್ನ ಪಡೆದಂತಹ ಮಸೂದೆಯನ್ನ ಲೋಕಸಭೆಗೆ ಕಳಿಸಿಕೊಡಲಾಗ್ತದೆ. ಲೋಕಸಭೆಯಲ್ಲಿಯೂ ಸಹ ಮಸೂದೆಗೆ ಒಪ್ಪಿಗೆಯನ್ನು ಸಿಕ್ಕರೆ ಆ ಸಂಸತ್ತು ಒಪ್ಪಿಗೆ ಎಂದು ಭಾವಿಸಿ ಅದನ್ನ ರಾಷ್ಟ್ರಪತಿಯವರ ಸಹಿಗಾಗಿ ಕಳುಹಿಸಿಕೊಡಲಾಗುತ್ತದೆ. ಆ ನಂತರ ಅದು ಶಾಸನವಾಗಿ ಹೊರಗಡೆ ಬರ್ತದೆ. ಸೊ ಲೋಕಸಭೆಗೆ ಇರುವಂತಹ ಶಾಸನೀಯ ಅಧಿಕಾರಗಳು, ಸಾಮಾನ್ಯ ಮಸೂದೆಗಳನ್ನ ಮಂಡಿಸುವಂತಹ ಅಧಿಕಾರ ರಾಜ್ಯಸಭೆಗೂ ಸಹ ಇದೆ. ಆ ಅಧಿಕಾರವನ್ನ ಅಥವಾ ಕಾರ್ಯವನ್ನ ನಾವೇನಂತ ಕರಿತೇವೆ, ಶಾಸನೀಯ ಅಧಿಕಾರ ಅಥವಾ ಶಾಸನೀಯ ಕಾರ್ಯ ಅಂತ ಹೇಳಿ ನಾವು ಅದನ್ನ ಕರಿತೇವೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ಅಂಶ ಅಂತ ಹೇಳಿದ್ರೆ, ರಾಜ್ಯಸಭೆಗೆ ಯಾವುದೇ ಒಂದು ಮಸೂದೆಯನ್ನ 6 ತಿಂಗಳ ಕಾಲ ಮಾತ್ರ ತಡೆ ಹಿಡಿಯುವಂತಹ ಅಧಿಕಾರ ಇದೆಯೇ ಹೊರತು
ಅದನ್ನು ಶಾಶ್ವತವಾಗಿ ರದ್ದುಗೊಳಿಸುವಂತಹ ಅಧಿಕಾರ ಅಂತಕ್ಕಂಥದ್ದು ರಾಜ್ಯಸಭೆಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಲೋಕಸಭೆ ಎನ್ನುವಂಥದ್ದು ಒಂದು ಜನತಾ ಸದನ. ಲೋಕಸಭೆಗೆ ವಿಶೇಷವಾಗಿರ್ತಕ್ಕಂತಹ ಅಧಿಕಾರಗಳಿದೆ. ಹಾಗಾಗಿ ರಾಜ್ಯಸಭೆಗೆ ಯಾವುದೇ ಒಂದು ಮಸೂದೆಯನ್ನ 6 ತಿಂಗಳ ಕಾಲ ಮಾತ್ರ ತಡೆ ಹಿಡಿಯುವಂತಹ ಅಧಿಕಾರ ಅಂತಕ್ಕಂಥದ್ದು ಇದೆಯೇ ಹೊರತು ವಿಶೇಷವಾದಂತಹ ಅಧಿಕಾರಗಳು ರಾಜ್ಯಸಭೆಗೆ ಇಲ್ಲ. ಸೊ ಒಟ್ಟಾರೆಯಾಗಿ ರಾಜ್ಯಸಭೆಗೆ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಚಾರಗಳನ್ನ ಕುರಿತು ಶಾಸನ ಮಾಡುವಂತಹ ಒಂದು ಶಾಸನೀಯ ಅಧಿಕಾರವನ್ನ ರಾಜ್ಯಸಭೆ ಹೊಂದಿದೆ ಎನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ರಾಜ್ಯಸಭೆಯ ಮತ್ತೊಂದು ಅಧಿಕಾರ ಅಂತ ಹೇಳಿದ್ರೆ ಮಂತ್ರಣ ಕಾರ್ಯ ಅಥವಾ ಚರ್ಚೆಯ ಅಧಿಕಾರ ಅಂತೇಳಿ ನಾವು ಅದನ್ನ ಕರೀತೀವಿ. ಅಂದ್ರೆ ಮಂತ್ರಾಲೋಚನೆ ಕಾರ್ಯ ಅಂತ ಹೇಳಿದ್ರೆ ಚರ್ಚಿಸುವಂತಹ ಕಾರ್ಯ ಅಥವಾ ಚರ್ಚಿಸುವಂತಹ ಅಧಿಕಾರ ಅಂತಕ್ಕಂಥದ್ದು. ಸೊ ರಾಜ್ಯಸಭೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ನಿರ್ಧಾರಗಳು, ರಾಷ್ಟ್ರೀಯ ಪ್ರಮುಖ ಘಟನೆಗಳು, ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತಹ ಅತ್ಯಂತ ಮಹತ್ವದ ವಿಷಯಗಳನ್ನ ಚರ್ಚಿಸಲಾಗುತ್ತದೆ. ಸೊ ರಾಜ್ಯಸಭೆಯಲ್ಲಿಯೂ ಸಹ ಮಸೂದೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ, ಮಸೂದೆಗಳ ಗುಣದೋಷಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ. ಇಂತಹ ಚರ್ಚೆಯಲ್ಲಿ ಭಾಗವಹಿಸುವಂತಹ ಅಧಿಕಾರ ಪ್ರತಿಯೊಬ್ಬ ರಾಜ್ಯಸಭೆಯ ಸದಸ್ಯನಿಗೂ ಸಹ ಇರುತ್ತದೆ ಅಂತಕ್ಕಂಥದ್ದು. ಅಂದ್ರೆ ರಾಜ್ಯಸಭೆ ಅಧಿವೇಶನ ಸೇರಿದಂತಹ ಸಂದರ್ಭದಲ್ಲಿ ಶಾಸನಗಳನ್ನು ಕುರಿತು ಚರ್ಚೆಯನ್ನು ಮಾಡಬಹುದು, ರಾಷ್ಟ್ರದ ಪ್ರಮುಖ ಘಟನೆಗಳನ್ನು ಕುರಿತು ಚರ್ಚೆ ಮಾಡುವಂತಹ ಅಧಿಕಾರ, ಮಸೂದೆಗಳನ್ನು ಕುರಿತು ಚರ್ಚೆಯನ್ನು ಮಾಡತಕ್ಕಂತಹ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡುವಂತಹ ಅಧಿಕಾರ ಪ್ರತಿಯೊಬ್ಬ ರಾಜ್ಯಸಭೆಯ ಸದಸ್ಯನಿಗೂ ಸಹ ಇದೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಚರ್ಚೆಯ ಅಧಿಕಾರ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿಯಾಗಿ ಮತ್ತೊಂದು ಅಧಿಕಾರ ಅಥವಾ ಕಾರ್ಯ ಅಂತ ಹೇಳಿದ್ರೆ ಹಣಕಾಸಿನ ಅಧಿಕಾರ ಅಂತ ಹೇಳಿ ನೋಡ್ತೀವಿ. ಸೊ ರಾಜ್ಯಸಭೆಗೆ ಹಣಕಾಸಿನ ಅಧಿಕಾರ ಅಂತಕ್ಕಂಥದ್ದು ಇರುವುದಿಲ್ಲ ಎನ್ನುವಂಥದ್ದನ್ನ ನೋಡ್ತೇವೆ. ರಾಷ್ಟ್ರದ ಹಣಕಾಸಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಧಿಕಾರಗಳು ಸಹ ಲೋಕಸಭೆಗೆ ಮಾತ್ರ ಸೇರಿವೆ. ಹಾಗಾಗಿ ಲೋಕಸಭೆಯನ್ನ ರಾಷ್ಟ್ರದ ಹಣಕಾಸಿನ ವ್ಯವಸ್ಥಾಪಕ ಅಂತ ಹೇಳಿ ಕರೀತಾರೆ. ಹಣಕಾಸಿನ ಮಸೂದೆಗಳನ್ನ ಮಂಡಿಸುವಂತಹ ಅಧಿಕಾರ ರಾಜ್ಯಸಭೆಗೆ ಇರುವುದಿಲ್ಲ. ಹಣಕಾಸಿನ ಎಲ್ಲ ಅಧಿಕಾರಗಳು ಸಹ ಯಾರಿಗೆ ಸೇರಿವೆ ಅಂತ ಹೇಳಿದ್ರೆ ಲೋಕಸಭೆಗೆ ಸೇರಿವೆ. ಲೋಕಸಭೆಯಲ್ಲಿ ಮಂಡನೆಯಾದಂತಹ ಹಣಕಾಸಿನ ಮಸೂದೆಯನ್ನ ಕೇವಲ 14 ದಿನಗಳ ಕಾಲ ಮಾತ್ರ ತಡೆ ಹಿಡಿಯುವಂತಹ ಅಧಿಕಾರ ಈ ರಾಜ್ಯಸಭೆಗೆ ಇದೆ. 14 ದಿನಗಳ ಒಳಗಾಗಿ ತನ್ನ ಒಪ್ಪಿಗೆಯನ್ನ ತಿಳಿಸಬೇಕು ಲೋಕಸಭೆಗೆ. ತಿಳಿಸಲಿಲ್ಲ ಅಂತ ಹೇಳಿದ್ರೆ ಲೋಕಸಭೆ ಎನ್ನುವಂಥದ್ದು ರಾಜ್ಯಸಭೆ ಒಪ್ಪಿದೆ ಎಂದು ಭಾವಿಸಿ ಹಣಕಾಸಿನ ಮಸೂದೆಯನ್ನ ರಾಷ್ಟ್ರಪತಿಯವರ ಒಪ್ಪಿಗೆಗಾಗಿ ಕಳುಹಿಸಲಾಗುತ್ತದೆ. ಸೊ ಹಾಗಾಗಿ ರಾಜ್ಯಸಭೆಗೆ ಯಾವುದೇ ರೀತಿಯ ವಿಶೇಷವಾದಂತಹ ಹಣಕಾಸಿನ ಅಧಿಕಾರಗಳು ಇಲ್ಲ ಎನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ಹಣಕಾಸಿನ ಮಸೂದೆಗಳನ್ನ ಮಂಡಿಸುವಂತಹ ಅಧಿಕಾರ ರಾಜ್ಯಸಭೆಗೆ ಇಲ್ಲ. ಹಣಕಾಸಿನ ಮಸೂದೆಗಳನ್ನ ಮಂಡಿಸುವಂತಹ ಅಧಿಕಾರ ಕೇವಲ ಲೋಕಸಭೆಗೆ ಮಾತ್ರ ಇದೆ. ಲೋಕಸಭೆಯಿಂದ ಅಂಗೀಕಾರ ಪಡೆದು ರಾಜ್ಯಸಭೆಯ ಬಳಿಗೆ ಬಂದಂತಹ ಹಣಕಾಸಿನ ಮಸೂದೆಯನ್ನ ಕೇವಲ 14 ದಿನಗಳ ಕಾಲ ಮಾತ್ರ ತಡೆ ಹಿಡಿಯುವ ಅಧಿಕಾರ ರಾಜ್ಯಸಭೆಗೆ ಇದೆಯೇ ಹೊರತು ಬೇರೆ ಯಾವುದೇ ಹಣಕಾಸಿನ ಅಧಿಕಾರಗಳು ರಾಜ್ಯಸಭೆಗೆ ಇಲ್ಲ ಎನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಹಣಕಾಸಿನ ಮಸೂದೆಯನ್ನ 14 ದಿನಗಳ ಒಳಗಾಗಿಯೇ ರಾಜ್ಯಸಭೆ ತನ್ನ ಒಪ್ಪಿಗೆಯನ್ನು ನೀಡಬೇಕು. ಇಲ್ಲ ಅಂತ ಹೇಳಿದ್ರೆ ಲೋಕಸಭೆ ಅದನ್ನ ರಾಷ್ಟ್ರಪತಿಯವರ ಬಳಿಗೆ ಕಳಿಸ್ಕೊಡ್ತದೆ. ಹಣಕಾಸಿನ ಮಸೂದೆ ಅಂತಕ್ಕಂಥದ್ದು ಶಾಸನವಾಗಿ ಜಾರಿಗೆ ಬಂದುಬಿಡ್ತದೆ. ಸೊ ಒಟ್ಟಾರೆಯಾಗಿ ರಾಜ್ಯಸಭೆಗೆ
ಯಾವುದೇ ವಿಶೇಷವಾದಂತಹ ಹಣಕಾಸಿನ ಅಧಿಕಾರ ಇಲ್ಲ ಎನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಆಡಳಿತಾತ್ಮಕ ಅಧಿಕಾರಗಳನ್ನು ನಾವು ಗಮನಿಸಿದಾಗ ಸರ್ಕಾರದ ಆಡಳಿತದಲ್ಲಿ ಪಾಲ್ಗೊಳ್ಳುವಂತಹ ಅಧಿಕಾರ ರಾಜ್ಯಸಭೆಗೂ ಸಹ ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಆದರೆ ಲೋಕಸಭೆಗೆ ಹೋಲಿಸಿದಾಗ ಆಡಳಿತದ ನಿಯಂತ್ರಣ ಅಂತಕ್ಕಂಥದ್ದು ರಾಜ್ಯಸಭೆಗೆ ಅತ್ಯಲ್ಪ ಅಂತ ಹೇಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಭಾರತದ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯಲ್ಲಿ ಲೋಕಸಭೆಯ ಬಹುಮತವನ್ನ ಪಡೆದಂತಹ ಶಾಸಕರು ಸರ್ಕಾರವನ್ನ ರಚನೆಯನ್ನ ಮಾಡಿರುತ್ತಾರೆ. ಸರ್ಕಾರವನ್ನ ರಚಿಸುವಂತಹ ಅಧಿಕಾರ ಮತ್ತು ಸರ್ಕಾರವನ್ನ ವಿಸರ್ಜಿಸುವಂತಹ ಅಧಿಕಾರ ಲೋಕಸಭೆಗೆ ಮಾತ್ರ ಇದೆ, ರಾಜ್ಯಸಭೆಗೆ ಅಧಿಕಾರ ಅಂತಕ್ಕಂಥದ್ದು ಇಲ್ಲ. ಕೇವಲ ಅಧಿವೇಶನಗಳಲ್ಲಿ ಪ್ರಶ್ನೆ ಕೇಳುವುದರ ಮೂಲಕ, ಚರ್ಚೆಗಳನ್ನ ನಡೆಸುವುದರ ಮೂಲಕ ಸರ್ಕಾರವನ್ನ ನಿಯಂತ್ರಿಸುವಂತಹ ಒಂದು ಪ್ರಯತ್ನವ ಅಥವಾ ಅಧಿಕಾರ ರಾಜ್ಯಸಭೆಗೆ ಇದೆಯೇ ಹೊರತು ಸಂಪೂರ್ಣವಾಗಿ ಸರ್ಕಾರವನ್ನ ಆಡಳಿತವನ್ನ ನಿಯಂತ್ರಿಸುವಂತಹ ಅಧಿಕಾರ ರಾಜ್ಯಸಭೆಗೆ ಇಲ್ಲ. ಸೊ ನಾವು ಆಡಳಿತಾತ್ಮಕ ಅಧಿಕಾರ ಅಥವಾ ಕಾರ್ಯಗಳನ್ನು ನಾವು ಗಮನಿಸಿ ನೋಡ್ಬೇಕಾದ್ರೆ ಲೋಕಸಭೆಗೆ ಹೆಚ್ಚಿನ ಅಧಿಕಾರಗಳು ಇದೆ, ರಾಜ್ಯಸಭೆಗೆ ಅತ್ಯಲ್ಪ ಅಧಿಕಾರಗಳು ಇದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹಾಗೆಯೇ ಚುನಾವಣಾ ಕಾರ್ಯಗಳನ್ನು ನಾವು ಗಮನಿಸಿದಾಗ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಗಳಲ್ಲಿ ಹಾಗೂ ರಾಜ್ಯಸಭೆಯ ಉಪಸಭಾಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಚುನಾವಣೆಗಳಲ್ಲಿ ಭಾಗವಹಿಸುವಂತಹ ಅಧಿಕಾರ ರಾಜ್ಯಸಭಾ ಸದಸ್ಯರಿಗೆ ಇದೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೇವೆ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳು ಹಾಗೂ ಉಪಸಭಾಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಚುನಾವಣೆಗಳಲ್ಲಿ ಭಾಗವಹಿಸುವಂತಹ ಅಧಿಕಾರ ಕಾರ್ಯ ರಾಜ್ಯಸಭಾ ಸದಸ್ಯರು ಸಹ ನಿರ್ವಹಿಸುತ್ತಾರೆ ಎನ್ನುವಂಥದ್ದನ್ನ ಗಮನಿಸ್ತೇವೆ. ಸೊ ಹಾಗೆಯೇ ಈ ಸಂವಿಧಾನದ ತಿದ್ದುಪಡಿ ಕಾರ್ಯಗಳನ್ನು ನಾವು ಗಮನಿಸಿದಾಗ ಒಂದು ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡುವಂತಹ ಮಸೂದೆಗಳನ್ನ ಮಂಡಿಸುವಂತಹ ಅಧಿಕಾರ ಸಂಸತ್ತಿನ ಎರಡೂ ಸದನಗಳಿಗೂ ಸಹ ಇದೆ. ರಾಜ್ಯಸಭೆಯಲ್ಲಾದರೂ ಮಂಡನೆ ಮಾಡಬಹುದು, ಲೋಕಸಭೆಯಲ್ಲಾದರೂ ಸಹ ಮಂಡನೆ ಮಾಡಬಹುದು. ಆದರೆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಂಸತ್ತಿನ ಎರಡೂ ಸದನಗಳ ಒಪ್ಪಿಗೆ ಅಂತಕ್ಕಂಥದ್ದು ಕಡ್ಡಾಯವಾಗಿ ಬೇಕಾಗುತ್ತದೆ. ಸಂಸತ್ತಿನ ತಿದ್ದುಪಡಿ ಮಸೂದೆಯನ್ನ ಸಂಸತ್ತಿನ ಎರಡೂ ಸದನಗಳಲ್ಲಿ ಯಾವುದಾದರೂ ಒಂದು ಸದನ ಒಪ್ಪಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ಮಸೂದೆಗಳನ್ನ ಮಂಡಿಸುವಂತಹ ಮತ್ತು ಆ ಮಸೂದೆಗಳಿಗೆ ಒಪ್ಪಿಗೆ ನೀಡುವಂತಹ ಅಧಿಕಾರವನ್ನು ಸಹ ರಾಜ್ಯಸಭೆ ಹೊಂದಿದೆ ಅಂತೇಳಿ ನಾವು ನೋಡ್ತೇವೆ. ಸೊ ಹಾಗೆಯೇ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹ ಅಧಿಕಾರವು ಸಹ ರಾಜ್ಯಸಭಾ ಸದಸ್ಯರಿಗೆ ಇದೆ ಇರತಕ್ಕಂಥದ್ದು. ರಾಷ್ಟ್ರದ ಸಂವಿಧಾನಾತ್ಮಕ ಹುದ್ದೆಯನ್ನು ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಆಡಳಿತವನ್ನು ನಡೆಸಿದರೆ ಅವರನ್ನ ಅಧಿಕಾರದಿಂದ ತೆಗೆದು ಹಾಕುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರೀತೇವೆ, ಮಹಾಭಿಯೋಗ ಅಂತ ಹೇಳಿ ಕರೀತೇವೆ. ಸೊ ಅಂತಹ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹ ಅಧಿಕಾರ ರಾಜ್ಯಸಭಾ ಸದಸ್ಯರಿಗೆ ಇದೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಹಾಗೆಯೇ ರಾಜ್ಯಸಭಾ ಸದಸ್ಯರಿಗೆ ಕೆಲವು ವಿಶೇಷವಾಗಿರ್ತಕ್ಕಂತಹ ಅಧಿಕಾರಗಳಿದೆ. ಆ ವಿಶೇಷವಾಗಿರ್ತಕ್ಕಂತಹ ಅಧಿಕಾರಗಳು ಯಾವುವು ಅಂತ ಹೇಳಿದ್ರೆ ಸಂವಿಧಾನದ 67ನೇ ವಿಧಿಯ ಪ್ರಕಾರ ಉಪರಾಷ್ಟ್ರಾಧ್ಯಕ್ಷರನ್ನ ಅಧಿಕಾರದಿಂದ ವಜ ಮಾಡುವಂತಹ ಗೊತ್ತುವಳಿಯನ್ನ ಮಂಡಿಸುವಂತಹ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇದೆ ಅಂತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ವಿಶೇಷ ಅಧಿಕಾರ. ಉಪರಾಷ್ಟ್ರಪತಿಗಳನ್ನ ಅಧಿಕಾರದಿಂದ ವಜ ಮಾಡಲು
ಗೊತ್ತುವಳಿಯನ್ನ ಮಂಡಿಸುವಂತಹ ಅಧಿಕಾರ ಕೇವಲ ರಾಜ್ಯಸಭಾ ಸದಸ್ಯರಿಗೆ ಮಾತ್ರ ಇರುತ್ತದೆ. ಅದನ್ನು ನಾವು ವಿಶೇಷ ಅಧಿಕಾರ, ರಾಜ್ಯಸಭೆಯ ವಿಶೇಷ ಅಧಿಕಾರ ಅಂತೇಳಿ ನಾವು ಕರೀತೇವೆ. ಸೊ ಅದೇ ರೀತಿಯಾಗಿ ಸಂವಿಧಾನದ 312ನೆಯ ವಿಧಿಯ ಪ್ರಕಾರ ಹೊಸ ಅಖಿಲ ಭಾರತ ಸೇವೆಗಳನ್ನ ಸೃಷ್ಟಿಸುವಂತಹ ಅಧಿಕಾರ ಕೇವಲ ರಾಜ್ಯಸಭೆಗೆ ಮಾತ್ರ ಇದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹೀಗೆ ರಾಜ್ಯಸಭೆಗೆ ಹಲವು ವಿಶೇಷವಾಗಿರ್ತಕ್ಕಂತಹ ಅಧಿಕಾರಗಳು ಇದಾವೆ. ಸೊ ಒಟ್ಟಾರೆಯಾಗಿ ರಾಜ್ಯಸಭೆ ಅಂತಕ್ಕಂಥದ್ದು ಸಂಸತ್ತಿನ ಮೇಲ್ಮನೆಯಾಗಿದೆ. ಅದು ಸಂಯುಕ್ತ ವ್ಯವಸ್ಥೆಯಲ್ಲಿ ರಾಜ್ಯಗಳನ್ನ, ಘಟಕಗಳಾದಂತಹ ರಾಜ್ಯಗಳನ್ನ ಸಂಸತ್ತಿನಲ್ಲಿ ಪ್ರತಿನಿಧಿಸುವಂತಹ ಒಂದು ಸಾಧನ. ಈ ರಾಜ್ಯಸಭೆಯನ್ನ ಹಿರಿಯರ ಸದನ ಅಂತೇಳಿ ಕರೀತೇವೆ, ಪರಿಶೀಲನಾ ಸದನ ಅಂತೇಳಿ ಕರೀತೇವೆ. ಸೊ ಅಧಿಕಾರದ ದೃಷ್ಟಿಯಿಂದ ನಾವು ಮೇಲ್ಮನೆ ಮತ್ತು ಕೆಳಮನೆ ಅಥವಾ ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನ ನೋಡಿದಾಗ ಲೋಕಸಭೆ ಹೆಚ್ಚು ಪ್ರಬಲವಾಗಿರ್ತಕ್ಕಂತಹ ಸದನ ಮತ್ತು ರಾಜ್ಯಸಭೆ ದುರ್ಬಲವಾಗಿರ್ತಕ್ಕಂತಹ ಸದನ ಎನ್ನುವಂತಹ ಅಂಶಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು.